ಐಮೋಡ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇಂಡಿಯನ್ ಪೊಲಿಟಿನಲ್ಲಿ ನಾವು ಇವತ್ತು ಟಾಪಿಕ್ ನಂಬರ್ 14 ನೋಡ್ತಾ ಇದ್ದೀವಿ. ಇವತ್ತಿನ ಟಾಪಿಕ್ ಬಂದು ಎಮರ್ಜೆನ್ಸಿ ಪ್ರಾವಿಷನ್ಸ್. ಓಕೆ, ಎಮರ್ಜೆನ್ಸಿ ಪ್ರಾವಿಷನ್ಸ್ ಅಂತಂದ್ರೆ ತುರ್ತು ಪರಿಸ್ಥಿತಿ ಉಪಬಂಧಗಳು. ಇದು ಬಂದು ಕಾನ್ಸ್ಟಿಟ್ಯೂಷನ್ ನಲ್ಲಿ ಪಾರ್ಟ್ 18 ನಲ್ಲಿ ಬರುತ್ತೆ. ಆರ್ಟಿಕಲ್ ನಂಬರ್ 352ರಿಂದ ಆರ್ಟಿಕಲ್ ನಂಬರ್ 360 ತನಕ ಎಮರ್ಜೆನ್ಸಿ ರಿಲೇಟೆಡ್ ಆಗಿ ಕವರ್ ಆಗುತ್ತೆ. ಈ ಎಮರ್ಜೆನ್ಸಿ ಪ್ರಾವಿಷನ್ ಅನ್ನೋ ಕಾನ್ಸೆಪ್ಟ್ ನ ನಾವು ಜರ್ಮನ್ ಕಾನ್ಸ್ಟಿಟ್ಯೂಷನ್ ಇಂದ ತಗೊಂಡಿದ್ದೇವೆ. ಸೊ ಎಮರ್ಜೆನ್ಸಿ ಪ್ರಾವಿಷನ್ಸ್ ಹ್ಯಾವ್ ಬೀನ್ ಗಿವನ್ ಟು ಸೆಂಟ್ರಲ್ ಗವರ್ನಮೆಂಟ್ ಟು ಮೀಟ್ ಅಬ್ನಾರ್ಮಲ್ ಸಿಚುಯೇಷನ್ಸ್ ಇನ್ ದ ಕಂಟ್ರಿ. ಸೊ ತುರ್ತು ಪರಿಸ್ಥಿತಿ ಘೋಷಣೆ ಮಾಡೋ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ, ರಾಜ್ಯ ಸರ್ಕಾರಗಳಿಗಲ್ಲ. ಸೊ ಈ ತುರ್ತು ಪರಿಸ್ಥಿತಿ ಏಕೆ ಘೋಷಣೆ ಮಾಡ್ತಾರೆ ಅಂತಂದ್ರೆ ಟು ಮೀಟ್ ಅಬ್ನಾರ್ಮಲ್ ಸಿಚುಯೇಷನ್ಸ್ ಇನ್ ದ ಕಂಟ್ರಿ ಅಂತಂದ್ರೆ ಅಸಾಮಾನ್ಯ ಪರಿಸ್ಥಿತಿಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಕೇಂದ್ರ ಸರ್ಕಾರವು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡುತ್ತದೆ. ಸೊ ಅಂದ್ರೆ ಈ ತುರ್ತು ಪರಿಸ್ಥಿತಿ ಅಂತಂದ್ರೆ ಹೇಗೆ ಅಂತಂದ್ರೆ ಉದಾಹರಣೆಗೆ ಈಗ ನಮ್ಮ ದೇಶದ ಮೇಲೆ ಬೇರೆ ದೇಶ ಆಕ್ರಮಣ ಮಾಡಿ ಯುದ್ಧ ಸನ್ನಿವೇಶ ಕಾಣಿಸ್ಕೊಂಡಾಗ, ಅಕಸ್ಮಾತ್ ಯಾವ್ದಾದ್ರು ಇಂಡಿಯಾದಲ್ಲೇ ಅಂದ್ರೆ ಇಂಟರ್ನಲ್ ಆಗಿ ಅಂದ್ರೆ ಆಂತರಿಕವಾಗಿ ದೊಡ್ಡ ಪ್ರಮಾಣದಲ್ಲಿ ಯಾವ್ದಾದ್ರು ಒಂದು ವಿಷಯಕ್ಕೆ ಗಲಭೆಯಾದಾಗ, ಜನ ದಂಗೆ ಎದ್ದಾಗ, ಅಥವಾ ದೇಶ ಆರ್ಥಿಕವಾಗಿ ದಿವಾಳಿ ಆದಾಗ, ಇಂಥ ಸಂದರ್ಭದಲ್ಲಿ ತುಂಬಾ ಗಲಾಟೆಗಳಾಗೋದು, ಸಾವು ನೋವುಗಳಾಗೋದು ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ಈಗ ನಮ್ಮ ದೇಶದಲ್ಲಿ ಕೇಂದ್ರದಲ್ಲಿ ಒಂದು ಸರ್ಕಾರ ಇದೆ ಅಂತಂದ್ರೆ ಎಲ್ಲಾ ರಾಜ್ಯಗಳಲ್ಲೂ ಅದೇ ಸರ್ಕಾರ ಇರಲ್ಲ, ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಏನ್ ಮಾಡ್ತಾರೆ, ಕೆಲವರು ಪಕ್ಷ ಸಿದ್ಧಾಂತಗಳನ್ನ ಮುಂದೆ ಇಟ್ಕೊಂಡು ಕೇಂದ್ರ ಸರ್ಕಾರದ ಮಾತುಗಳನ್ನ ಕೇಳಕ್ ಇಷ್ಟಪಡಲ್ಲ, ಕೇಂದ್ರದವರು ರಾಜ್ಯ ಸರ್ಕಾರಗಳ ಮಾತನ್ನ ಕೇಳಕ್ ಇಷ್ಟಪಡಲ್ಲ. ಸೊ ಇಂಥ ಟೈಮಲ್ಲಿ ಆದ್ರೆ ಇಲ್ಲಿ ದಂಗೆ ಅಥವಾ ಯುದ್ಧ ಅಥವಾ ಆರ್ಥಿಕ ದಿವಾಳಿತನ ಜಾಸ್ತಿ ಆಗೋದಾಗ ಏನ್ ಮಾಡ್ಬೇಕಾಗುತ್ತೆ, ಸೊ ಈಗ ಯಾರಾದ್ರೂ ಒಬ್ರು ಮಾತಾಡ್ಬೇಕಾಗುತ್ತಾಗ, ಸೊ ಯಾರಾದ್ರೂ ಒಬ್ರು ಅದನ್ನ ಕಂಟ್ರೋಲ್ ಮಾಡ್ಬೇಕಾಗುತ್ತೆ. ಅಂತ ಟೈಮಲ್ಲಿ ಏನ್ ಮಾಡುತ್ತೆ, ಸೆಂಟ್ರಲ್ ಗವರ್ನಮೆಂಟ್ಗೆ ಈ ತುರ್ತು ಪರಿಸ್ಥಿತಿ ಘೋಷಣೆ ಮಾಡೋ ಅಧಿಕಾರ ಇದೆ. ಸೊ ಆ ತುರ್ತು ಪರಿಸ್ಥಿತಿ ಘೋಷಣೆ ಆದಾಗ ಎಲ್ಲಾ ಕಂಟ್ರೋಲ್ಸ್, ಎಲ್ಲ ಅಧಿಕಾರ ಸೆಂಟ್ರಲ್ ಗವರ್ನಮೆಂಟ್ ಕೈಗೆ ಹೋಗ್ಬಿಡುತ್ತೆ. ಆ ಟೈಮಲ್ಲಿ ಏನ್ ಹೇಳ್ಬೋದು ಅಂತಂದ್ರೆ ನಮ್ದು ಈ ಫೆಡರಲ್ ಸಿಸ್ಟಮ್ ಇದೆಯಲ್ಲ, ಅದು ಯೂನಿಟರಿ ಸಿಸ್ಟಮ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ದಿಸ್ ಪ್ರಾವಿಷನ್ಸ್ ಕನ್ವರ್ಟ್ಸ್ ನೇಚರ್ ಆಫ್ ಇಂಡಿಯನ್ ಪಾಲಿಟಿಕ್ಸ್ ಫ್ರಮ್ ಫೆಡರಲ್ ಟು ಯೂನಿಟರಿ ಅಂತಂದ್ರೆ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುವ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವು ಅತ್ಯಂತ ಪ್ರಬಲವಾಗುತ್ತದೆ ಮತ್ತು ರಾಜ್ಯಗಳು ಸಂಪೂರ್ಣವಾಗಿ ಕೇಂದ್ರದ ನಿಯಂತ್ರಣಕ್ಕೆ ಒಳಪಡುತ್ತವೆ. ಆ ಟೈಮಲ್ಲಿ ಕೇಂದ್ರ ಏನ್ ಹೇಳುತ್ತೋ ಎಲ್ಲಾ ರಾಜ್ಯಗಳು, ಎಲ್ಲಾ ರಾಜ್ಯ ಸರ್ಕಾರಗಳು ಕೇಳಲೇಬೇಕು. ಈ ಸಂದರ್ಭದಲ್ಲಿ ನಮ್ಮ ಸಂಯುಕ್ತ ವ್ಯವಸ್ಥೆಯು ಏಕಾತ್ಮಕ ವ್ಯವಸ್ಥೆಯಾಗಿ ಮಾರ್ಪಾಡಾಗಿರುತ್ತದೆ. ಹೀಗೆ ಸಾಮಾನ್ಯ ಸಂದರ್ಭದಲ್ಲಿ ಅಸ್ತಿತ್ವದಲ್ಲಿದ್ದ ಒಕ್ಕೂಟ ವ್ಯವಸ್ಥೆಯು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಏಕಾತ್ಮಕ ವ್ಯವಸ್ಥೆಯಾಗಿ ಪರಿವರ್ತನೆಯಾಗುವುದು ಭಾರತ ಸಂವಿಧಾನದ ಒಂದು ವಿಶಿಷ್ಟ ಲಕ್ಷಣ. ಇಟ್ ಇಸ್ ಎ ಸ್ಪೆಷಲ್ ಫ್ಯೂಚರ್ ಅಂತ ಹೇಳ್ಬೋದು. ಸೊ ಟೈಪ್ಸ್ ಆಫ್ ಎಮರ್ಜೆನ್ಸಿ, ಯಾವ್ಯಾವ ತರ ತುರ್ತು ಪರಿಸ್ಥಿತಿಗಳು ಹೇರ್ಬೋದು ಅಂತಂದ್ರೆ ಆನ್ ದ ರೆಕಮೆಂಡೇಶನ್ ಆಫ್ ಪ್ರೈಮ್ ಮಿನಿಸ್ಟರ್ ಅಂಡ್ ಕ್ಯಾಬಿನೆಟ್, ಪ್ರೆಸಿಡೆಂಟ್ ಡಿಕ್ಲೇರ್ ಎಮರ್ಜೆನ್ಸಿ. ಪ್ರೈಮ್ ಮಿನಿಸ್ಟರು ಮತ್ತೆ ಅವರ ಮಂತ್ರಿ ಮಂಡಳದ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಪತಿಯವರು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡುತ್ತಾರೆ. ಸೊ ತುರ್ತು ಪರಿಸ್ಥಿತಿಯಲ್ಲೂ 3 ತರ ತುರ್ತು ಪರಿಸ್ಥಿತಿಗಳಿವೆ. ಅದರಲ್ಲಿ ಮೊದಲನೇದು ಬಂದು ನ್ಯಾಷನಲ್ ಎಮರ್ಜೆನ್ಸಿ ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಎರಡನೇದಾಗಿ ಬಂದು ರಾಜ್ಯ ತುರ್ತು ಪರಿಸ್ಥಿತಿ, ಮೂರನೇದು ಬಂದು ಹಣಕಾಸಿನ ತುರ್ತು ಪರಿಸ್ಥಿತಿ ಅಂತಂದ್ರೆ ಫೈನಾನ್ಷಿಯಲ್ ಎಮರ್ಜೆನ್ಸಿ. ನ್ಯಾಷನಲ್ ಎಮರ್ಜೆನ್ಸಿಗೆ ರಿಲೇಟೆಡ್ ಆಗಿರುವಂತಹ ಆರ್ಟಿಕಲ್ಸ್ ಬಂದು ಆರ್ಟಿಕಲ್ 352. ಸ್ಟೇಟ್ ಎಮರ್ಜೆನ್ಸಿ ಅಥವಾ ಪ್ರೆಸಿಡೆಂಟ್ ರೂಲ್ ಅಥವಾ ಕಾನ್ಸ್ಟಿಟ್ಯೂಷನಲ್ ಎಮರ್ಜೆನ್ಸಿ, ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಆರ್ಟಿಕಲ್ಸ್ ಬಂದು ಆರ್ಟಿಕಲ್ 356. ಮತ್ತೆ ಆರ್ಥಿಕ ತುರ್ತು ಪರಿಸ್ಥಿತಿ ಅಥವಾ ಹಣಕಾಸಿನ ತುರ್ತು ಪರಿಸ್ಥಿತಿ, ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಆರ್ಟಿಕಲ್ ಬಂದು ಆರ್ಟಿಕಲ್ ನಂಬರ್ 360. ನ್ಯಾಷನಲ್ ಎಮರ್ಜೆನ್ಸಿ ಆರ್ಟಿಕಲ್ 352 ಮೀನ್ಸ್ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಪ್ರೆಸಿಡೆಂಟ್ ಕ್ಯಾನ್ ಡಿಕ್ಲೇರ್ ನ್ಯಾಷನಲ್ ಎಮರ್ಜೆನ್ಸಿ ಡ್ಯೂ ಟು ವಾರ್, ಎಕ್ಸ್ಟರ್ನಲ್ ಅಗ್ರೆಷನ್ ಅಂಡ್ ಆರ್ಮಡ್ ರೆಬೆಲಿಯನ್. ಯುದ್ಧ, ವಾರ್ ಅಂದ್ರೆ ಯುದ್ಧ ಅಥವಾ ಬಾಹ್ಯ ಆಕ್ರಮಣ ಮೀನ್ಸ್ ಎಕ್ಸ್ಟರ್ನಲ್ ಅಗ್ರೆಷನ್, ಅಥವಾ ಸಶಸ್ತ್ರ ಬಂಡಾಯ ಅಂತಂದ್ರೆ ಆರ್ಮಡ್ ರೆಬೆಲಿಯನ್. ಸೊ ಇವುಗಳಿಂದಾಗಿ ಯಾವ್ಯಾವ ವಾರ್, ಎಕ್ಸ್ಟರ್ನಲ್ ಅಗ್ರೆಷನ್ ಅಂಡ್ ಆರ್ಮಡ್ ರೆಬೆಲಿಯನ್, ಬಾಹ್ಯ ಆಕ್ರಮಣ ಅಥವಾ ಸಶಸ್ತ್ರ ಬಂಡಾಯ ಅಥವಾ ಯುದ್ಧ. ಸೊ ಇವುಗಳಿಂದಾಗಿ ಭಾರತದ ಯಾವುದೇ
ಭಾಗದ ಭದ್ರತೆಗೆ ತೊಂದರೆಯಾದಾಗ ರಾಷ್ಟ್ರಪತಿಯವರು 352ನೇ ಆರ್ಟಿಕಲ್ನ ಪ್ರಕಾರ ಈ ನ್ಯಾಷನಲ್ ಎಮರ್ಜೆನ್ಸಿನ ಘೋಷಣೆ ಮಾಡಬಹುದು. ಇದೇ ಈ ಪಾಯಿಂಟ್ ನ ಅರ್ಥ. ದ ಪ್ರೊಕ್ಲಮೇಶನ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ ಮೇ ಬಿ ಅಪ್ಲಿಕೇಬಲ್ ಟು ಎಂಟೈರ್ ನೇಷನ್ ಆರ್ ಎ ಪರ್ಟಿಕ್ಯುಲರ್ ಪಾರ್ಟ್ ಆಫ್ ದ ಕಂಟ್ರಿ. ಅಂತಂದ್ರೆ ತುರ್ತು ಪರಿಸ್ಥಿತಿಯ ಘೋಷಣೆಯು ಇಡೀ ರಾಷ್ಟ್ರಕ್ಕೆ ಅನ್ವಯಿಸಬಹುದು ಅಥವಾ ರಾಷ್ಟ್ರದ ಯಾವುದಾದರೂ ಒಂದು ಭಾಗಕ್ಕೆ ಮಾತ್ರ ಅನ್ವಯಿಸಬಹುದು. ಈ ನ್ಯಾಷನಲ್ ಎಮರ್ಜೆನ್ಸಿ ಅಂತಂದ್ರೆ ಎಂಟೈರ್ ಇಂಡಿಯಾಗೆ ಕವರ್ ಮಾಡಬೇಕು ಅಂತ ಏನಿಲ್ಲ. ಹಾಗೇನಾದ್ರೂ ಕವರ್ ಮಾಡ್ಬಿಟ್ರೆ ಅದು ಆರ್ಥಿಕತೆ ಮೇಲೆ ಹೊಡೆತ ಬೀಳ್ಬಿಡುತ್ತೆ. ಸೊ ಅಂತ ಸಂದರ್ಭದಲ್ಲಿ ಯಾವ ಪಾರ್ಟ್ಗೆ ಅಂತಂದ್ರೆ ದೇಶದ ಯಾವ ಭಾಗಕ್ಕೆ ಎಲ್ಲಿ ಸೆಕ್ಯೂರಿಟಿಗೆ ತೊಂದರೆ ಆಗ್ತಾ ಇದೆಯೋ ಅಂತ ಒಂದು ಭಾಗಕ್ಕೆ ಮಾತ್ರ ಈ ತುರ್ತು ಪರಿಸ್ಥಿತಿನ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತಾನೆ ಘೋಷಣೆ ಮಾಡಬಹುದು. ಇನ್ 1978 by 44th ಅಮೆಂಡ್ಮೆಂಟ್ ಜನತಾ ಗವರ್ನಮೆಂಟ್ ರೀಪ್ಲೇಸ್ಡ್ ದ ವರ್ಡ್ ಇಂಟರ್ನಲ್ ಡಿಸ್ಟರ್ಬೆನ್ಸ್ ವಿತ್ ಆರ್ಮಡ್ ರೆಬೆಲಿಯನ್. 1978ನೇ ಇಸ್ವಿನಲ್ಲಿ 44ನೇ ತಿದ್ದುಪಡಿ ಮೂಲಕ ಜನತಾ ಸರ್ಕಾರ ಏನ್ ಮಾಡುತ್ತೆ, ಫಸ್ಟ್ ಇಲ್ಲಿ ಆರ್ಮಿಡ್ ರೆಬೆಲಿಯನ್ ಅಂತ ನಾನು ನಿಮ್ಗೆ ಫಸ್ಟ್ ಪಾಯಿಂಟ್ ಅಲ್ಲಿ ಹೇಳಿದೆ, ಅಂತಂದ್ರೆ ಸಶಸ್ತ್ರ ಬಂಡಾಯ ಅಂತ. ಅದಕ್ಕೂ ಮುಂಚೆ ಏನಿತ್ತು ಅಂತಂದ್ರೆ 1978 ನಲ್ಲಿ ಆಂತರಿಕ ಗಲಭೆ ಅಂತ ಇತ್ತು, ಮೀನ್ಸ್ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತ ಇತ್ತು. ಸೊ ಅದನ್ನ ಈ 1978 ಅಲ್ಲಿ ಈ ಜನತಾ ಗವರ್ನಮೆಂಟ್ ಏನ್ ಮಾಡಿದ್ರು, ಆರ್ಮಡ್ ರೆಬೆಲಿಯನ್ ಅಂತ ರಿಪ್ಲೇಸ್ ಮಾಡಿದ್ರು. ಏನ್ಕೆ ಅಂತಂದ್ರೆ ಇದಕ್ಕೂ ಮುಂಚೆ 1978 ಮುಂಚೆ ಒಂದ್ಸಲ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿರ್ಬೇಕಾದ್ರೆ ಅದು ರಾಜಕೀಯವಾಗಿ ತುಂಬಾ ಗಲಾಟೆ ಕಾರಣ ಆಗಿರುತ್ತೆ. ಇಂಟರ್ನಲ್ ಡಿಸ್ಟರ್ಬೆನ್ಸ್ ನ ರೀಸನ್ ಕೊಟ್ಟಿರ್ತಾರೆ ಅವರು. ಆದ್ರೆ ಅಂತ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಏನಿರಲ್ಲ, ಅಂದ್ರೆ ಆಂತರಿಕ ದಂಗೆ ಏನಿರಲ್ಲ. ಸೊ ಇವ್ರೇನ್ ಮಾಡ್ತಾರೆ, ಜನತಾ ಸರ್ಕಾರದವರು ಅಂದ್ರೆ ಕೈಯಲ್ಲಿ ಏನಾದ್ರು ಆಯುಧಗಳನ್ನ ಇಟ್ಕೊಂಡು ಜನ ಏನಾದ್ರು ಬೀದಿಗಿಳಿದ್ರೆ ದೊಡ್ಡ ಪ್ರಮಾಣದಲ್ಲಿ ಅಂತ ಒಂದು ಗಲಭೆನ ಆರ್ಮ್ಡ್ ರೆಬೆಲಿ ಅಂತ ಕನ್ಸಿಡರ್ ಮಾಡಿ, ಸೊ ಅಂತ ಗಲಭೆ ಇದ್ದಾಗ ಈ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಬಹುದು ಅಂತ ಹೇಳಿ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅನ್ನೋ ಒಂದು ಪದನ ತೆಗೆದಾಕಿ ಆರ್ಮ್ಡ್ ರೆಬೆಲಿಯನ್ ಅನ್ನೋ ಒಂದು ಪದನ ಸೇರಿಸ್ತಾರೆ. ರಿಟರ್ನ್ ರೆಕಮೆಂಡೇಶನ್ ಫ್ರಮ್ ಕ್ಯಾಬಿನೆಟ್ ಈಸ್ ಕಂಪಲ್ಸರಿ ಫಾರ್ ದ ಪ್ರೊಕ್ಲಮೇಶನ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ. 44th ಅಮೆಂಡ್ಮೆಂಟ್ 1978 ಅಂತಂದ್ರೆ 1978ರ 44ನೇ ತಿದ್ದುಪಡಿ ಪ್ರಕಾರ ಈ ರಾಷ್ಟ್ರಾಧ್ಯಕ್ಷರು ಅಥವಾ ರಾಷ್ಟ್ರಪತಿಗಳು ಸಚಿವ ಸಂಪುಟದ ಲಿಖಿತ ಶಿಫಾರಸ್ಸಿನ ಮೇರೆಗೆ, ಅಂತಂದ್ರೆ ರಿಟರ್ನ್ ರೆಕಮೆಂಡೇಶನ್ ಮೇಲೆ ಸಚಿವ ಸಂಪುಟದ ಲಿಖಿತ ಶಿಫಾರಸ್ಸಿನ ಮೇರೆಗೆ ಮಾತ್ರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು. ಅಂದ್ರೆ ಇಲ್ಲಿ ನೋಡಿ, ಸಚಿವ ಸಂಪುಟದ ಲಿಖಿತ ಶಿಫಾರಸ್ಸು, ಇಲ್ಲಿ ಕ್ಯಾಬಿನೆಟ್ ಅನ್ನೋ ಪದ ತುಂಬಾ ಇಂಪಾರ್ಟೆಂಟ್. ಏನ್ಕೆ ಅಂತಂದ್ರೆ ರಾಷ್ಟ್ರಪತಿಗಳು ಬರೀ ಕೇವಲ ಪ್ರಧಾನಿ ಶಿಫಾರಸ್ಸಿನ ಮೇರೆಗೆ ಈ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡುವಾಗಿಲ್ಲ, ನ್ಯಾಷನಲ್ ಎಮರ್ಜೆನ್ಸಿನ. ಬಟ್ 1975 ನಲ್ಲಿ ಈಗ ಆಗ್ಬಿಟ್ಟಿತ್ತು. ಆಗ ಪ್ರಧಾನಿಯಾಗಿದ್ದವ್ರು ಬಂದು ಇಂದಿರಾ ಗಾಂಧಿ ಅವರು ಸಚಿವ ಸಂಪುಟದೊಂದಿಗೆ ಒಂದು ಮೀಟಿಂಗ್ ಮಾಡದೆ ಅಥವಾ ಸಮಾಲೋಚನೆ ನಡೆಸದೆ ಡೈರೆಕ್ಟ್ ರಾಷ್ಟ್ರಪತಿ ಅವರಿಗೆ ಶಿಫಾರಸ್ ಮಾಡ್ಬಿಟ್ಟಿದ್ರು. ಸೊ ಈ ತುರ್ತು ಪರಿಸ್ಥಿತಿನ ಘೋಷಣೆ ಮಾಡಾದ್ಮೇಲೆ ಈ ತರ ನಾನು ರೆಕಮೆಂಡೇಶನ್ ಮಾಡಿದೆ ಅಂತ ಸಚಿವ ಸಂಪುಟದ ಗಮನಕ್ಕೆ ತರಲಾಯಿತು. ಸೊ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸುವುದಕ್ಕೆ ಸಂಬಂಧಿಸಿದಂತೆ ಪ್ರಧಾನಿಯೊಬ್ಬರೇ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಯನ್ನು ಕೊನೆಗಾಣಿಸಲು 44ನೇ ತಿದ್ದುಪಡಿಯ ಮೂಲಕ ಈ ರಕ್ಷಣೋಪಾಯವನ್ನು ಅಳವಡಿಸಿಕೊಳ್ಳಲಾಯಿತು. ಸೊ ಅಂದ್ರೆ ಈಗ ಒನ್ ಮ್ಯಾನ್ ಆರ್ಮಿ ಡಿಸಿಷನ್ ನ ಒಂದು ತಡೆಯೋದಕ್ಕೆ ಈ 44th ಅಮೆಂಡ್ಮೆಂಟ್ ಅಲ್ಲಿ ಈ ಒಂದು ಚೇಂಜ್ ಮಾಡಲಾಯಿತು. ಅಂತಂದ್ರೆ ಕ್ಯಾಬಿನೆಟ್ ರೆಕಮೆಂಡೇಶನ್ ಇರಲೇಬೇಕು, ಬರೀ ಪ್ರಧಾನಿ ಒಬ್ಬರೇ ರೆಕಮೆಂಡೇಶನ್ ಮಾಡೋದಲ್ಲ, ಪ್ರಧಾನಿ ಪ್ಲಸ್ ಕ್ಯಾಬಿನೆಟ್ ಇಬ್ರು ರೆಕಮೆಂಡೇಶನ್ ಮಾಡಬೇಕು. ಬರೀ ಕ್ಯಾಬಿನೆಟ್ ರೆಕಮೆಂಡೇಶನ್ ಮಾಡೋದಲ್ಲ, ಪ್ರಧಾನಿ ಪ್ಲಸ್ ಕ್ಯಾಬಿನೆಟ್ ಇವರಿಬ್ಬರು ಅಂದ್ರೆ ಪ್ರಧಾನಿ ಮತ್ತು ಸಂಪುಟ ಸಚಿವ ಮಂಡಲ ಇದೆಯಲ್ಲ, ಅವೆರಡನ್ನು ರಿಟರ್ನ್ ಅಂತಂದ್ರೆ ಅಲ್ಲೊಂದೆಲ್ಲರೂ ಸೈನ್ ಹಾಕಿ ಕೊಟ್ಟಿರುವಂತ ಒಂದು ರಿಟರ್ನ್ ಡಾಕ್ಯುಮೆಂಟ್ ಮುಖಾಂತರ ರಾಷ್ಟ್ರಪತಿ ಅವರು ಕೊಟ್ರೆ ಮಾತ್ರ ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಬಹುದು. ಅರ್ಲಿಯರ್ ನ್ಯಾಷನಲ್ ಎಮರ್ಜೆನ್ಸಿ ವಾಸ್ ಸಬ್ಜೆಕ್ಟೆಡ್ ಟು ಜುಡಿಷಿಯಲ್ ರಿವ್ಯೂ, ಬಟ್ ಇನ್ 1975 by 38th ಅಮೆಂಡ್ಮೆಂಟ್ ಇಂದಿರಾ ಗಾಂಧಿ ಗವರ್ನಮೆಂಟ್ ಕೆಪ್ಟ್ ದ ಪ್ರೊಕ್ಲಮೇಶನ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ ಔಟ್ ಆಫ್ ಜುಡಿಷಿಯಲ್ ರಿವ್ಯೂ. ಸೊ ಅಂತಂದ್ರೆ 1975 ನಲ್ಲಿ 38th ಅಮೆಂಡ್ಮೆಂಟ್ ಮಾಡೋದ್ರ ಮುಖಾಂತರ ಇಂದಿರಾ ಗಾಂಧಿ ಅವರು ಏನ್ ಮಾಡ್ತಾರೆ, ಈ ತುರ್ತು ಪರಿಸ್ಥಿತಿ ಘೋಷಣೆನ ಜುಡಿಷಿಯಲ್ ರಿವ್ಯೂ ಅಂತಂದ್ರೆ
ನ್ಯಾಯಿಕ ಪರಾಮರ್ಶೆಯಿಂದ ಹೊರಗಿಡ್ತಾರೆ, ಅಂತಂದ್ರೆ ಕ್ವಶನ್ ಮಾಡೋಕ್ ಆಗಲ್ಲ ಕೋರ್ಟ್ ಅಲ್ಲಿ. ಸೊ ಇದನ್ನ ಆ ತರ ಮಾಡಿರ್ತಾರೆ 38 ಅಮೆಂಡ್ಮೆಂಟ್ ಮುಖಾಂತರ. ಆಮೇಲೆ ಇದು ನ್ಯಾಷನಲ್ ಎಮರ್ಜೆನ್ಸಿ ಘೋಷಣೆ ಮಾಡ್ತಿರ್ತಾರೆ. ಸೊ ಇದನ್ನ ಏನ್ ಮಾಡ್ತಾರೆ, ನೆಕ್ಸ್ಟ್ ಬಂದಂತ ಜನತಾ ಗವರ್ನಮೆಂಟ್ 1978 ಅಲ್ಲಿ ಈ 38 ಅಮೆಂಡ್ಮೆಂಟ್ ಮಾಡಿರೋದನ್ನ 44th ಅಮೆಂಡ್ಮೆಂಟ್ ಮಾಡೋದ್ರ ಮುಖಾಂತರ ಚೇಂಜ್ ಮಾಡ್ತಾರೆ. ಅಂತಂದ್ರೆ ಮತ್ತೆ ಈ ನ್ಯಾಷನಲ್ ಎಮರ್ಜೆನ್ಸಿನ ಜುಡಿಷಿಯಲ್ ರಿವ್ಯೂ ಅಂಡರ್ ಅಲ್ಲಿ ತರ್ತಾರೆ. ಅಂತಂದ್ರೆ ಎನಿ ಒನ್ ಕಾನ್ ಕ್ವಶನ್ ಇಟ್ ಇನ್ ಕೋರ್ಟ್, ಇಟ್ ಈಸ್ ಸಬ್ಜೆಕ್ಟೆಡ್ ಟು ಜುಡಿಷಿಯಲ್ ರಿವ್ಯೂ. 44ನೇ ತಿದ್ದುಪಡಿಯ ಮೂಲಕ ನ್ಯಾಯಿಕ ವಿಮರ್ಶೆಯ ವ್ಯಾಪ್ತಿಗೆ ಒಳಪಡಿಸಲಾಯಿತು. ಸೊ ಅಪ್ರೂವಲ್ ಫ್ರಮ್ ದ ಪಾರ್ಲಿಮೆಂಟ್ ಅಂತಂದ್ರೆ ಸಂಸತ್ತಿನ ಅನುಮೋದನೆ ಮತ್ತು ಅವಧಿ. ಪಾರ್ಲಿಮೆಂಟ್ ಶುಡ್ ಗಿವ್ ಅಪ್ರೂವಲ್ ಟು ನ್ಯಾಷನಲ್ ಎಮರ್ಜೆನ್ಸಿ ವಿತ್ ಇನ್ 1 month ಆಫ್ ಇಟ್ಸ್ ಪ್ರೊಮಲ್ಗೇಷನ್ ವಿತ್ ಸ್ಪೆಷಲ್ ಮೆಜಾರಿಟಿ. ಅರ್ಲಿಯರ್ ಇಟ್ ವಾಸ್ 2 months. ಬೈ 44th ಅಮೆಂಡ್ಮೆಂಟ್ ಇಟ್ ವಾಸ್ ಚೇಂಜ್ ಟು 1 month. ಅಂತಂದ್ರೆ ತುರ್ತು ಪರಿಸ್ಥಿತಿ ಘೋಷಣೆಯಾದ ದಿನಾಂಕದಿಂದ 1 ತಿಂಗಳೊಳಗೆ ಸಂಸತ್ತಿನ 2 ಸದನಗಳಿಂದ ಅನುಮೋದನೆ ಪಡ್ಕೋಬೇಕು. ಮೊದಲು ಏನಿತ್ತು ಅಂತಂದ್ರೆ 2 ತಿಂಗಳು ಟೈಮ್ ಇತ್ತು ಅದಕ್ಕೆ, ಆದ್ರೆ 44th ಅಮೆಂಡ್ಮೆಂಟ್ ಮಾಡೋದ್ರ ಮುಖಾಂತರ 1 ತಿಂಗಳಿಗೆ ಚೇಂಜ್ ಮಾಡ್ಲಾಯ್ತು. ಅಂತಂದ್ರೆ ಫಸ್ಟ್ ಈ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಾದ್ಮೇಲೆ 2 ತಿಂಗಳು ಗಂಟ ಟೈಮ್ ಇರ್ತಾ ಇತ್ತು ಸಂಸತ್ತಲ್ಲಿ 2 ಹೌಸ್ ಇಂದನೂ ಒಪ್ಪಿಗೆ ತಗೊಳ್ಳೋದಕ್ಕೆ. ಆದ್ರೆ 44th ಅಮೆಂಡ್ಮೆಂಟ್ ಏನ್ ಮಾಡ್ತು, 44th ಅಮೆಂಡ್ಮೆಂಟ್ ಮುಖಾಂತರ ಏನ್ ಮಾಡಿದ್ರು ಅಂತಂದ್ರೆ ಇದನ್ನ ರೆಡ್ಯೂಸ್ ಮಾಡಿದ್ರು. 2 months ಇಂದ 1 month ಗೆ ರೆಡ್ಯೂಸ್ ಮಾಡಿದ್ರು. Promulgation of national emergency can be continued for indefinite period provided that promulgation should be approved for every 6 months by parliament. ಅಂತಂದ್ರೆ ಸಂಸತ್ತಿನ 2 ಸದನಗಳಿಂದ ಅನುಮೋದಿಸಲ್ಪಟ್ಟರೆ ತುರ್ತು ಪರಿಸ್ಥಿತಿಯು 6 ತಿಂಗಳವರೆಗೆ ಮುಂದುವರಿಯುತ್ತದೆ. ಪ್ರತಿ 6 ತಿಂಗಳಿಗೊಮ್ಮೆ ಸಂಸತ್ತಿನ ಅನುಮೋದನೆ ಪಡೆದು ತುರ್ತು ಪರಿಸ್ಥಿತಿಯನ್ನು ಅನಿರ್ದಿಷ್ಟ ಕಾಲಾವಧಿಗೆ ವಿಸ್ತರಿಸಬಹುದು. ಒಂದ್ಸಲ ಈ 2 ಹೌಸು ಒಪ್ಪಿಗೆ ಕೊಟ್ಟಾದ್ಮೇಲೆ 6 ತಿಂಗಳ ಗಂಟ ಆ ತುರ್ತು ಪರಿಸ್ಥಿತಿ ಜಾರಿಯಲ್ಲಿ ಇರುತ್ತೆ. ಸೊ ಪ್ರತಿ 6 ತಿಂಗಳಿಗೂ ಒಂದ್ಸಲ ಈ ತರ ಅನುಮೋದನೆ ತಗೋತಾ ಇದ್ರೆ, 2 ಹೌಸ್ ಅನುಮೋದನೆ ತಗೋತಾ ಇದ್ರೆ ಇಂಡೆಫಿನೆಟ್ ಪೀರಿಯಡ್ ಅಂತಂದ್ರೆ ಅನಿರ್ದಿಷ್ಟ ಕಾಲಾವಧಿವರೆಗೂ ಈ ಒಂದು ನ್ಯಾಷನಲ್ ಎಮರ್ಜೆನ್ಸಿನ ಕಂಟಿನ್ಯೂ ಮಾಡಬಹುದು. ಸೊ ಈಗ ರಿವೋಕೇಶನ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ ಅಂತಂದ್ರೆ ತುರ್ತು ಪರಿಸ್ಥಿತಿಯನ್ನು ಹಿಂದಕ್ಕೆ ತೆಗೆದುಕೊಳ್ಳೋದ್ರ ಬಗ್ಗೆ ನಾವು ನೋಡೋದಾದ್ರೆ, President can revoke the promulgation of national emergency at any time. For this parliament approval does not require. ಅಂತಂದ್ರೆ ರಾಷ್ಟ್ರಪತಿಗಳು ಒಂದು ಘೋಷಣೆ ಹೊರಡಿಸೋ ಮುಖಾಂತರ ತುರ್ತು ಪರಿಸ್ಥಿತಿಯನ್ನ ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ವಾಪಸ್ ತಗೋಬಹುದು. ಅಂತಹ ಘೋಷಣೆಗೆ ಸಂಸತ್ತಿನಲ್ಲಿ ಅನುಮೋದನೆ ತಗೊಳ್ಳೋ ಅವಶ್ಯಕತೆ ಇಲ್ಲ. Even parliament can also revoke the promulgation of national emergency ಥ್ರೂ ಸಿಂಪಲ್ ಮೆಜಾರಿಟಿ. ಸೊ ಈ ರಾಷ್ಟ್ರಪತಿಗಳಿಗಲ್ದೇನೆ ಈವನ್ ಸಂಸತ್ತಲ್ಲೂ ಸಹ ಒಂದು ನಿರ್ಣಯನ ಪಾಸ್ ಮಾಡಿ ಸಿಂಪಲ್ ಮೆಜಾರಿಟಿಲಿ ಎಮರ್ಜೆನ್ಸಿನ ವಾಪಸ್ ತಗೋಬಹುದು. ಎಫೆಕ್ಟ್ಸ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ ಅಂತಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಪರಿಣಾಮಗಳು ಯಾವ್ದ್ಯಾವ್ದು ಅಂತ ನೋಡೋದಾದ್ರೆ, ಒಂದು ಕಾರ್ಯಾಂಗದ ಮೇಲೆ ಪರಿಣಾಮ ಅಂತಂದ್ರೆ ಎಕ್ಸಿಕ್ಯೂಟಿವ್ ಮೇಲೆ ಆಗುವಂತ ಎಫೆಕ್ಟ್ಸ್ಗಳು. ಮತ್ತೊಂದು ಶಾಸಕಾಂಗದ ಮೇಲೆ ಪರಿಣಾಮ ಮೀನ್ಸ್ ಲೆಜಿಸ್ಲೇಟಿವ್ ಮೇಲೆ ಆಗ್ಬೋದಾದಂತಹ ಎಫೆಕ್ಟ್ಸ್ಗಳು. ಮತ್ತೆ ಫೈನಾನ್ಷಿಯಲ್ ಎಫೆಕ್ಟ್ಸ್ ಅಂತಂದ್ರೆ ಹಣಕಾಸಿನ ವಿಷಯದ ಮೇಲೆ ಪರಿಣಾಮ. ಎಕ್ಸಿಕ್ಯೂಟಿವ್ ಎಫೆಕ್ಟ್ಸ್ ನಾವು ನೋಡೋದಾದ್ರೆ, ಡ್ಯೂರಿಂಗ್ ದ ಟೈಮ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ ಸೆಂಟರ್ ಕ್ಯಾನ್ ಗಿವ್ ಎಕ್ಸಿಕ್ಯೂಟಿವ್ ಡೈರೆಕ್ಷನ್ಸ್ ಟು ಸ್ಟೇಟ್ಸ್ ಆನ್ ಎನಿ ಮ್ಯಾಟರ್ ವಿಚ್ ಈಸ್ ನಾಟ್ ಪಾಸಿಬಲ್ ಇನ್ ನಾರ್ಮಲ್ ಟೈಮ್ಸ್. ಸೊ ನಾರ್ಮಲ್ ಟೈಮ್ಸ್ ಅಂತಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇಲ್ಲೇ ಇರುವಂತ ಸಂದರ್ಭಗಳಲ್ಲಿ ಸೊ ಎಲ್ಲಾ ವಿಷಯಗಳ ಮೇಲೂ ಸೆಂಟ್ರಲ್ ಗವರ್ನಮೆಂಟ್ ಬಂದು ಸ್ಟೇಟ್ ಗವರ್ನಮೆಂಟ್ಗೆ ಡೈರೆಕ್ಷನ್ಸ್ ಕೊಡೋ ಅಧಿಕಾರ ಇರಲ್ಲ. ಬರೀ ಸ್ಪೆಸಿಫೈಡ್ ಸಬ್ಜೆಕ್ಟ್ಸ್ ಗಳಿಗೆ ಮಾತ್ರ ಡೈರೆಕ್ಷನ್ಸ್ ಕೊಡೋ ಅವಕಾಶ ಇರುತ್ತೆ. ಆದ್ರೆ ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಆದಂತ ಟೈಮ್ ನಲ್ಲಿ ಎಲ್ಲಾ ವಿಷಯಗಳ ಮೇಲೂ ಸೆಂಟ್ರಲ್ ಗವರ್ನಮೆಂಟ್ ಡೈರೆಕ್ಷನ್ಸ್ ಕೊಡ್ಬೋದು ರಾಜ್ಯಗಳಿಗೆ, ಮತ್ತೆ ರಾಜ್ಯಗಳು ಅದನ್ನ ಪಾಲಿಸಲೇಬೇಕು. ಅದಾದ್ಮೇಲೆ ಲೆಜಿಸ್ಲೇಟಿವ್ ಪಾರ್ಲಿಮೆಂಟ್ ಕ್ಯಾನ್ ಮೇಕ್ ಎನಿ ಲಾ ಆನ್ ಎನಿ ಮ್ಯಾಟರ್ ಆಫ್ ಸ್ಟೇಟ್ ಲಿಸ್ಟ್ ಡ್ಯೂರಿಂಗ್ ದಿಸ್ time the division of power will be suspended. It is left to states to continue any law which was made during the time of emergency. ಅಂತಂದ್ರೆ ಲೆಜಿಸ್ಲೇಟಿವ್ ಮೇಲೆ ಏನ್ ಎಫೆಕ್ಟ್ ಆಗುತ್ತೆ ಅಂತಂದ್ರೆ, ಸೊ ಅಟ್ ಪ್ರೆಸೆಂಟ್ ಏನು ಶಾಸಕಾಂಗ ಅಂದ್ರೆ MLAಗಳು MLCಗಳು ಇರ್ತಾರೆ, ಅವರೇ ಇರ್ತಾರೆ. ಬಟ್ ಅವರು ಆ ರಾಜ್ಯ ಲಿಸ್ಟ್ ಇರುತ್ತಲ್ಲ, ಸ್ಟೇಟ್ ಲಿಸ್ಟ್, ಆ ಸ್ಟೇಟ್ ಲಿಸ್ಟ್ ಅಲ್ಲಿ ಬರೋ ಸಬ್ಜೆಕ್ಟ್ಸ್ ಗಳ ಮೇಲೆ ಯಾವುದೇ ರೀತಿಯ ಕಾನೂನುಗಳನ್ನ ಮಾಡಬಾರ್ದು. ಆ ಟೈಮಲ್ಲಿ
ಆರ್ ಸ್ಟೇಟ್ ಲಿಸ್ಟ್ ಆಗಿರ್ಬೋದು, ಕನ್ಕರೆಂಟ್ ಲಿಸ್ಟ್ ಆಗಿರ್ಬೋದು, ಯೂನಿಯನ್ ಲಿಸ್ಟ್ ಆಗಿರ್ಬೋದು, ಎಲ್ಲಾ ಸಬ್ಜೆಕ್ಟ್ಸ್ಗಳ ಮೇಲೂ ಕಾನೂನು ಮಾಡೋ ಅಧಿಕಾರ ಬರೀ ಸೆಂಟ್ರಲ್ ಗವರ್ನಮೆಂಟ್ ಮಾತ್ರ ಇರುತ್ತೆ. ಆಯ್ತಾ? ನೆಕ್ಸ್ಟ್ ಬಂದು ಅಂತಂದ್ರೆ ಏನಾಗುತ್ತೆ, ಫೆಡರಲ್ ಸಿಸ್ಟಮ್ ಬಂದು ಯೂನಿಟರಿ ಸಿಸ್ಟಮ್ ಆಗಿರೋ ತರ ಭಾಸ ಆಗುತ್ತೆ. ಸೊ ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಂದ್ರೆ ಡ್ಯೂರಿಂಗ್ ದ ಟೈಮ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ ಪ್ರೆಸಿಡೆಂಟ್ ಕ್ಯಾನ್ ಐದರ್ ರೆಡ್ಯೂಸ್ ಆರ್ ಕ್ಯಾನ್ಸಲ್ ಎನಿ ಟೈಪ್ ಆಫ್ ಗ್ರಾಂಟ್ಸ್ ಟು ಸ್ಟೇಟ್ಸ್. ಸೊ ಯಾವುದೇ ರಾಜ್ಯಗಳಿಗೆ ಯಾವುದೇ ತರದ ತೆರನಾದ ಒಂದು ಅನುದಾನಗಳನ್ನ ಹಂಚುವಿಕೆಯಲ್ಲಿ ಕಡಿಮೆ ಮಾಡಬಹುದು, ಅಥವಾ ಕೊಡೋದೇ ಇಲ್ಲ ಅಂತ ರದ್ದು ಮಾಡಬಹುದು, ಅಥವಾ ಜಾಸ್ತಿನೂ ಕೊಡಬಹುದು. ಸೊ ಇಷ್ಟು ಪವರ್ಗಳು ಪ್ರೆಸಿಡೆಂಟ್ಗೆ ಇರುತ್ತೆ ನ್ಯಾಷನಲ್ ಎಮರ್ಜೆನ್ಸಿ ಟೈಮ್ನಲ್ಲಿ. ಸೊ ಎಫೆಕ್ಟ್ಸ್ ಆನ್ ದ ಲೈಫ್ ಆಫ್ ಲೋಕಸಭಾ ಅಂಡ್ ಸ್ಟೇಟ್ ಅಸೆಂಬ್ಲಿ. ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಅಧಿಕಾರಾವಧಿಯ ಮೇಲೆ ಏನ್ ಪರಿಣಾಮ ಆಗುತ್ತೆ ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಿಂದ ಅಂತ ನೋಡೋದಾದ್ರೆ, ಡ್ಯೂರಿಂಗ್ ದ ಟೈಮ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ ದ ಲೈಫ್ ಆಫ್ ಲೋಕಸಭಾ ಅಂಡ್ ದ ಸ್ಟೇಟ್ ಅಸೆಂಬ್ಲಿ can be extended beyond its normal term by the law of parliament up to 1 year. For example, 5th Lok Sabha 1971 to 1977 because of emergency 1975. ಅಂತಂದ್ರೆ ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಆದಂತ ಸಂದರ್ಭದಲ್ಲಿ ಈಗ ಉದಾಹರಣೆಗೆ ಈಗ ಒಂದು ಲೋಕಸಭೆ ಅವಧಿ ನಡೀತಾ ಇರುತ್ತೆ ಅಂತಂದ್ರೆ ಗೆದ್ದಾಗಿರುತ್ತೆ, ಇನ್ನೇನು 5th year ಎಂಡಿಂಗ್ ಬರ್ತಾ ಇರ್ತಾರೆ. ಅಂತ ಟೈಮಲ್ಲಿ ಏನಾದ್ರೂ ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಆಗ್ಬಿಟ್ರೆ, ಆ ಒಂದು ಡಿಕ್ಲೇರ್ ಆದ್ಮೇಲೆ ಸಂಸತ್ನಲ್ಲಿ ಕಾನೂನು ಮಾಡೋದ್ರ ಮುಖಾಂತರ ಅದನ್ನ 1 ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಅಂತಂದ್ರೆ ಒಂದ್ಸಲ ಕಾನೂನು ಮಾಡಿದ್ರೆ 1 year ಮಾತ್ರ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಸೊ ಅಂದ್ರೆ 5th year 5 ವರ್ಷ ಇದ್ದಿದ್ದು ನೆಕ್ಸ್ಟ್ 6 ವರ್ಷ ತನಕನೂ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಹಾಗೆ ಈಗ 6ನೇ ವರ್ಷದ ಇನ್ನೇನು ಮುಗಿತಾ ಬಂತು ಅಂತ ಟೈಮಲ್ಲಿ ಮತ್ತೆ ಒಂದು ಕಾನೂನು ಮಾಡೋದ್ರ ಮುಖಾಂತರ ಮತ್ತೆ ಇನ್ನೊಂದು ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಹೀಗೆ ಕಾನೂನು ಮಾಡ್ತಾ ಎಂಡಿಂಗ್ ಟೈಮಲ್ಲಿ ಎಷ್ಟು ವರ್ಷಗಳು ಬೇಕೋ ಅಷ್ಟು ವರ್ಷಗಳ ತನಕನೂ ಎಕ್ಸ್ಟೆಂಡ್ ಮಾಡಬಹುದು. ಸೊ ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂತಂದ್ರೆ 1975 ನಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಆಗಿರುತ್ತೆ. ಆ ಟೈಮಲ್ಲಿ ಸೊ ಈ ತರ 2 ಸಲ ಈ ತರ ಕಾನೂನು ಮಾಡಿ 2 ವರ್ಷ ಎಕ್ಸ್ಟೆಂಡ್ ಮಾಡ್ಕೊಂಡಿರ್ತಾರೆ. ಆಯ್ತಾ? ನೆಕ್ಸ್ಟ್ ಎಫೆಕ್ಟ್ಸ್ ಆನ್ ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಮೂಲಭೂತ ಹಕ್ಕುಗಳ ಮೇಲೆ ಏನ್ ಪರಿಣಾಮ ಆಗುತ್ತೆ ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಆಗೋದ್ರಿಂದ ಅಂತಂದ್ರೆ, ಆರ್ಟಿಕಲ್ ನಂಬರ್ 358ನೇ ಪ್ರಕಾರ ಈ ತುರ್ತು ಪರಿಸ್ಥಿತಿ ಘೋಷಣೆ ಆದ್ರೆ, ಸೊ ಈ ಆರ್ಟಿಕಲ್ ನಂಬರ್ 19 ಇದೆಯಲ್ಲ ಅದ್ರ ಕೆಳಗೆ ಬರುತ್ತಲ್ಲ 6 ಫಂಡಮೆಂಟಲ್ ರೈಟ್ಸ್, ಅವು ತಾವೇ ರದ್ದಾಗ್ಬಿಡುತ್ತೆ. ಅಂತಂದ್ರೆ ಅದಕ್ಕೆ ಏನ್ ಕಾನೂನು ಮಾಡಿ ರದ್ದು ಮಾಡೋ ಅವಶ್ಯಕತೆ ಇಲ್ಲ. ಈ ತುರ್ತು ಪರಿಸ್ಥಿತಿ ಘೋಷಣೆ ಆಯ್ತಾಯ್ತು ಅಂತ ಘೋಷಣೆ ಹೊರಗಡೆ ಬೀಳ್ತಾ ಇದ್ದಂಗೆನೆ ಈ 6 ಫಂಡಮೆಂಟಲ್ ರೈಟ್ಸ್ ಸಸ್ಪೆಂಡ್ ಆಗ್ಬಿಡುತ್ತೆ ಆಟೋಮೆಟಿಕ್. ರೈಟ್ಸ್ ಅಂಡರ್ ಆರ್ಟಿಕಲ್ 20 and 21 ವಿಲ್ ನಾಟ್ ಗೆಟ್ ಸಸ್ಪೆಂಡೆಡ್. ಆದ್ರೆ ಆರ್ಟಿಕಲ್ 20, 21 ಇವು ಸಹ ಫಂಡಮೆಂಟಲ್ ರೈಟ್ಸ್ ಕೆಳಗಡೆನೆ ಬರ್ತವೆ. ಆದ್ರೂ ಈ ಆರ್ಟಿಕಲ್ ನಂಬರ್ 20 ಮತ್ತೆ 21 ಸಸ್ಪೆಂಡ್ ಆಗಲ್ಲ, ಅವು ಚಾಲ್ತಿಯಲ್ಲಿರುತ್ತೆ. ಸೊ ಹಾಗಾದ್ರೆ ಈಗ ಇದುವರೆಗೂ ಅಂದ್ರೆ ಇವಾಗ 2020 ಜೂನ್ ನಡೀತಾ ಇದೆ, ಇಲ್ಲಿವರೆಗೂ ಎಷ್ಟು ಸಲ ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ ಇಂಡಿಯಾದಲ್ಲಿ ಅಂತ ನೋಡೋದಾದ್ರೆ 3 ಸಲ. ಒಂದು ಬಂದು ಮೊದಲನೇದು 1962 ನಲ್ಲಿ, ಎರಡನೇದು ಬಂದು 1971 ನಲ್ಲಿ, ಮತ್ತು ಮೂರನೇದು ಬಂದು 1975 ನಲ್ಲಿ. 1962 ನಲ್ಲಿ ಏನಕ್ಕೆ ಡಿಕ್ಲೇರ್ ಆಯ್ತು ಎಮರ್ಜೆನ್ಸಿ ಅಂದ್ರೆ, ರೀಸನ್ ಬಂದು ಡ್ಯೂರಿಂಗ್ ಇಂಡಿಯಾ ಚೈನಾ ವಾರ್. ಸೊ ಭಾರತ ಚೈನಾ ಯುದ್ಧ ಸಂದರ್ಭದಲ್ಲಿ ಒಂದ್ಸಲ ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಲಾಗಿರುತ್ತೆ. 1971 ನಲ್ಲಿ ಇಂಡಿಯಾ ಮತ್ತೆ ಪಾಕಿಸ್ತಾನ್ ವಾರ್ ಆಗ್ತಾ ಇರೋದ್ರಿಂದ ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಆಗ್ತಾ ಇರುತ್ತೆ. ಸೊ ನೋಡಿ, ಈ 3 ವಾರಗಳಲ್ಲಿ ಮೊದಲು 2 ವಾರಗಳಿದೆಯಲ್ಲ ಅದಕ್ಕೆ ಬಂದು ರೀಸನ್ ಬಾಹ್ಯ ಆಕ್ರಮಣ ಅಂತಂದ್ರೆ ಎಕ್ಸ್ಟರ್ನಲ್ ಅಟ್ಯಾಕ್ ಆಗಿರುತ್ತೆ. ಆದ್ರೆ 1975 ನಲ್ಲಿ ಡ್ಯೂ ಟು ಇಂಟರ್ನಲ್ ಡಿಸ್ಟರ್ಬೆನ್ಸ್, ಆಂತರಿಕ ಗಲಭೆ. ಸೊ ಇದು ಒಂದು ನೆಪ ಒಡ್ಡಿ 1975 ನಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಆಗಿರುತ್ತೆ. ಇದು ಇಂಪಾರ್ಟೆಂಟ್. ಮೊದಲನೇದು 2 ಎಮರ್ಜೆನ್ಸಿ ಎಂತಕ್ಕೆ ಡಿಕ್ಲೇರ್ ಆಯ್ತು ಅಂತಂದ್ರೆ ಬಿಕಾಸ್ ಆಫ್ ಎಕ್ಸ್ಟರ್ನಲ್ ಅಟ್ಯಾಕ್, ಮತ್ತು ಮೂರನೇದು ಬಂದು ಬಿಕಾಸ್ ಆಫ್ ಇಂಟರ್ನಲ್ ಡಿಸ್ಟರ್ಬೆನ್ಸ್. ಇದ್ರಲ್ಲೂ ಕ್ವಶನ್ ಈಸಿಯಾಗಿ ತೆಗಿಬಹುದು, ಸ್ವಲ್ಪ ನೋಡ್ಕೊಳ್ಳಿ. ಸೊ ಇಲ್ಲಿ ತನಕ ನಾವು ನ್ಯಾಷನಲ್ ಎಮರ್ಜೆನ್ಸಿ ಬಗ್ಗೆ ತಿಳ್ಕೊಂಡ್ವಿ. ಈಗ ಸ್ಟೇಟ್ ಎಮರ್ಜೆನ್ಸಿ ಅಥವಾ ಪ್ರೆಸಿಡೆಂಟ್ ರೂಲ್ ಆರ್ ಕಾನ್ಸ್ಟಿಟ್ಯೂಷನಲ್ ಎಮರ್ಜೆನ್ಸಿ ಬಗ್ಗೆ ನೋಡೋದಾದ್ರೆ, ಸೊ ಈ ಸ್ಟೇಟ್ ಎಮರ್ಜೆನ್ಸಿನ ಯಾವ ಆಧಾರದ ಮೇಲೆ ಡಿಕ್ಲೇರ್ ಮಾಡಬಹುದು ಅಂತಂದ್ರೆ, ಸೊ 2 ರೀಸನ್ಗೆ ಈ ಸ್ಟೇಟ್ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡಬಹುದು. ಸೊ ವೆರಿ ಫಸ್ಟ್ ರೀಸನ್ ಏನು ಅಂತ ನೋಡೋದಾದ್ರೆ,
ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿ ಆಡಳಿತ ನಡೆಸಲು ವಿಫಲವಾದರೆ 356ನೇ ವಿಧಿಯಡಿಯಲ್ಲಿ ಆ ಒಂದು ರಾಜ್ಯದ ಮೇಲೆ ರಾಷ್ಟ್ರಪತಿಗಳು ಈ ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಬಹುದು. ಈಗ ಅನ್ಕಾನ್ಸ್ಟಿಟ್ಯೂಷನಲ್ ಮೀನ್ಸ್ ಆಗಿ ಏನಾದರೂ ಗವರ್ನಮೆಂಟ್ ರನ್ ಆಗ್ತಾ ಇದ್ರೆ ಆ ಒಂದು ರೀಸನ್ ಕೊಡೋದ್ರ ಮುಖಾಂತರ ರಾಷ್ಟ್ರಪತಿಗಳು ಆ ಸಂಬಂಧಪಟ್ಟ ರಾಜ್ಯದ ಮೇಲೆ ಸ್ಟೇಟ್ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡಬಹುದು. ಸೊ ಒಂದು ಇದಕ್ಕೆ ರಾಜ್ಯಪಾಲರು ಸಹ ವರದಿ ಕೊಡ್ಬೋದು, ಇಲ್ಲಿ ಸ್ಟೇಟ್ ಗವರ್ನಮೆಂಟ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಡೀತಾ ಇಲ್ಲ ಅಂತ ಏನಾದ್ರು ರಾಜ್ಯಪಾಲರುಗಳು ಪ್ರೆಸಿಡೆಂಟ್ಗೆ ವರದಿ ಮಾಡಿದ್ರೆ ಅಂತ ಟೈಮಲ್ಲಿ ಸ್ಟೇಟ್ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡ್ಬೋದು. ಅದಲ್ದೇನೆ ರಾಜ್ಯಪಾಲರು ವರದಿ ಕೊಡದೇ ಇದ್ರು ಸಹ ಇದೇನಾದ್ರೂ ಅನ್ಕಾನ್ಸ್ಟಿಟ್ಯೂಷನ್ ಆಗಿ ಗವರ್ಮೆಂಟ್ ರನ್ ಆಗ್ತಾ ಇದೆ ಅಂತ ರಾಷ್ಟ್ರಪತಿಗಳ ಗಮನಕ್ಕೆ ಬಂದ್ರೆ ಅಂತ ಟೈಮಲ್ಲೂ ಸಹ ಈ ರಾಷ್ಟ್ರಪತಿಗಳು ಸ್ಟೇಟ್ ಎಮರ್ಜೆನ್ಸಿನ ಆ ಒಂದು ರಿಲೇಟೆಡ್ ಸ್ಟೇಟ್ ಮೇಲೆ ಡಿಕ್ಲೇರ್ ಮಾಡ್ಬೋದು. ಸೊ ಎರಡನೇದು ಇನ್ನೊಂದು ರೀಸನ್ ಏನಂತಂದ್ರೆ, ಸೊ 365ನೇ ವಿಧಿಯ ಅನ್ವಯ ರಾಜ್ಯ ಸರ್ಕಾರವು ಕೇಂದ್ರದಿಂದ ನೀಡಲ್ಪಟ್ಟ ನಿರ್ದೇಶನಗಳನ್ನು ಪಾಲಿಸಲು ಅಥವಾ ಅನುಷ್ಠಾನಗೊಳಿಸಲು ವಿಫಲವಾದರೆ ರಾಷ್ಟ್ರಪತಿಗಳು ಅಂತಹ ರಾಜ್ಯದ ಮೇಲೆ ತಮ್ಮ ಆಡಳಿತ ಘೋಷಣೆ ಮಾಡಬಹುದು. ಈಗ ಸೆಂಟ್ರಲ್ ಇಂದ ಏನೋ ಒಂದು ಡೈರೆಕ್ಷನ್ಸ್ಗಳು ಬಂದಿರುತ್ತೆ, ಸೊ ಅದನ್ನ ಫಾಲೋ ಮಾಡೋದಕ್ಕೆ ಅಲ್ಲಿ ಏನಾದರೂ ಫೇಲ್ ಆದ್ರೆ ಅಥವಾ ಇಂಪ್ಲಿಮೆಂಟೇಷನ್ ಮಾಡೋದ್ರಲ್ಲಿ ಫೇಲ್ ಆದ್ರೆ ಸೊ ಆ ಒಂದು ರೀಸನ್ ಕೊಡೋದ್ರ ಮುಖಾಂತರ ಈ ರಾಷ್ಟ್ರಪತಿಗಳು ಸ್ಟೇಟ್ ಎಮರ್ಜೆನ್ಸಿ ಅಥವಾ ಪ್ರೆಸಿಡೆಂಟ್ ರೂಲ್ ನ ಡಿಕ್ಲೇರ್ ಮಾಡಬಹುದು. ಸೊ ಈಗ ಒಂದು ಪರ್ಟಿಕ್ಯುಲರ್ ಸ್ಟೇಟ್ ಮೇಲೆ ಪ್ರೆಸಿಡೆಂಟ್ ಏನೋ ಸ್ಟೇಟ್ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡಿಬಿಟ್ರು ಅಥವಾ ಪ್ರೆಸಿಡೆಂಟ್ ರೂಲ್ ಅಥವಾ ಕಾನ್ಸ್ಟಿಟ್ಯೂಷನಲ್ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ ಈ ಡಿಕ್ಲೇರ್ ಮಾಡಿರೋದಕ್ಕೆ ಅಪ್ರೂವಲ್ ತಗೋಬೇಕು ಪಾರ್ಲಿಮೆಂಟ್ 2 ಹೌಸ್ ಇಂದನು. ಸೊ ಹೀಗೆ ರಾಷ್ಟ್ರಪತಿಗಳು ಈ ಒಂದು ಸ್ಟೇಟ್ ಎಮರ್ಜೆನ್ಸಿಯ ಡಿಕ್ಲೇರ್ ಮಾಡಿ 2 ತಿಂಗಳ ಒಳಗಡೆ ಸಂಸತ್ತಿನ 2 ಸದನಗಳ ಅನುಮೋದನೆಯನ್ನ ಪಡೆಯಬೇಕಾಗುತ್ತದೆ. ಸೊ ಅಕಸ್ಮಾತ್ ಆ ಟೈಮಲ್ಲಿ ಏನಾದ್ರು ಈ ಲೋಕಸಭೆ ವಿಸರ್ಜನೆ ಆಗೋಯ್ತು, ಈ ಎಲೆಕ್ಷನ್ ಟೈಮ್ ಬಂದ್ಬಿಡ್ತೋ ಅಥವಾ ಅಲ್ಲಿ ಏನಾದ್ರು ಬಹುಮತ ಕಳ್ಕೊಂಡ್ರೋ, ಇಂಥ ಟೈಮಲ್ಲಿ ಏನಾದ್ರು ಗವರ್ಮೆಂಟ್ ಫಾಲ್ ಆಗಿ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಅಸ್ಥಿರತೆ ಉಂಟಾದ್ರೆ ಆ ಟೈಮಲ್ಲಿ ಯಾವ ಗವರ್ನಮೆಂಟ್ ರೂಲಿಂಗ್ ಅಲ್ಲಿ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಆ ಟೈಮಲ್ಲಿ ಅಂತಂದ್ರೆ ರಾಜ್ಯಸಭೆ ಪರ್ಮನೆಂಟ್ ಹೌಸ್ ಆವಾಗ ರಾಜ್ಯಸಭೆಯಲ್ಲಿ ಅನುಮೋದನೆ ಪಡ್ಕೊಂಡು ತಗೊಬೇಕು. ಮತ್ತೆ ಈ ಎಲೆಕ್ಷನ್ ಆಗುತ್ತಲ್ಲ, ಎಲೆಕ್ಷನ್ ಆಗಿ ಹೊಸ ಗವರ್ಮೆಂಟ್ ಬರುತ್ತಲ್ಲ, ಆ ಗವರ್ಮೆಂಟ್ ಅಧಿವೇಶನ ಸ್ಟಾರ್ಟ್ ಮಾಡಿ 30 ದಿನಗಳ ಒಳಗಾಗಿ ಪರ್ಮಿಷನ್ ಅಲ್ಲೂ ಅನುಮೋದನೆ ತಗೋಬೇಕು. ಸೊ ಹೀಗೆ 2 ಹೌಸ್ ಅಲ್ಲೂ ಅನುಮೋದನೆ ತಗೊಂಡ್ಮೇಲೆ 6 ತಿಂಗಳ ತನಕ ಪ್ರೆಸಿಡೆಂಟ್ ರೂಲ್ ಇರುತ್ತೆ ಸ್ಟೇಟ್ ಅಲ್ಲಿ. ನೆಕ್ಸ್ಟ್ 6 ತಿಂಗಳಾದ್ಮೇಲೆ ಮತ್ತೆ ಅನುಮೋದನೆ ತಗೊಂಡ್ರೆ ಮತ್ತೆ ಇನ್ನು 6 ತಿಂಗಳಿಗೆ ಪ್ರೆಸಿಡೆಂಟ್ ರೂಲ್ ಎಕ್ಸ್ಟೆಂಡ್ ಆಗುತ್ತೆ. ಹೀಗೆ ಅಪ್ ಟು 3 ವರ್ಷದ ಮ್ಯಾಕ್ಸಿಮಮ್ 3 ವರ್ಷದ ತನಕ ಎಕ್ಸ್ಟೆಂಡ್ ಮಾಡ್ಕೊಂತ 6 ತಿಂಗಳಂಗೆ 3 ವರ್ಷದ ತನಕ ಎಕ್ಸ್ಟೆಂಡ್ ಮಾಡ್ಕೊಂತ ಹೋಗ್ಬೇಕು. 3 ವರ್ಷ ಅಂತಂದ್ರೆ 1 ವರ್ಷಕ್ಕೆ 12 ತಿಂಗಳು. ಸೊ ವರ್ಷಕ್ಕೆ 2 ಸಲ ಅಂತಂದ್ರೆ 3 ವರ್ಷಕ್ಕೆ ಎಷ್ಟಾಗುತ್ತೆ 6 ಸಲ. ಹೀಗೆ 6 ಸಲ ಅನುಮೋದನೆ ತಗೊಂಡ್ರೆ ಮ್ಯಾಕ್ಸಿಮಮ್ 3 ಇಯರ್ಸ್ ತನಕ ಎಕ್ಸ್ಟೆಂಡ್ ಮಾಡ್ಕೊಂತ ಹೋಗ್ಬೋದು. ಇದಕ್ಕೆ ಗವರ್ನರ್ ರೆಕಮೆಂಡೇಶನ್ ಮುಖ್ಯ ಅಲ್ಲ, ಮೀನ್ಸ್ ಇಟ್ಸ್ ನಾಟ್ ಮ್ಯಾಂಡೇಟರಿ, ಕಂಪಲ್ಸರಿ ಏನಲ್ಲ, ಪ್ರೆಸಿಡೆಂಟ್ಗೆ ಅವರು ವಿವೇಚನೆಗೆ ಬಿಟ್ಟಿದ್ದು. ಮತ್ತೆ ಈ ಪ್ರೆಸಿಡೆಂಟ್ ರೂಲ್ನ ಹೇಗೆ ವಾಪಸ್ ತಗೊಳ್ಳೋದು ಅಂತಂದ್ರೆ, ಪ್ರೆಸಿಡೆಂಟ್ ಕ್ಯಾನ್ ರಿವೋಕ್ ದ ಪ್ರೊಮಲ್ಗೇಷನ್ ಆಫ್ ಪ್ರೆಸಿಡೆಂಟ್ಸ್ ರೂಲ್ ಅಟ್ ಎನಿ ಟೈಮ್. ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಪ್ರೆಸಿಡೆಂಟ್ ಈ ತುರ್ತು ಪರಿಸ್ಥಿತಿನ ವಾಪಸ್ ತಗೊಬಹುದು. ಅದಕ್ಕೆ ಪಾರ್ಲಿಮೆಂಟ್ ಅಪ್ರೂವಲ್ ಬೇಕಾಗಿಲ್ಲ. ಸೊ ಈ ಸ್ಟೇಟ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡೋದ್ರಿಂದ ಆಗೋ ಪರಿಣಾಮಗಳು ಏನೇನು ಅಂತ ನಾವು ನೋಡೋದಾದ್ರೆ, ಪ್ರೆಸಿಡೆಂಟ್ ಕ್ಯಾನ್ ಟೇಕ್ ಅಪ್ ದ ಫಂಕ್ಷನ್ಸ್ ಆಫ್ ಸ್ಟೇಟ್ ಗವರ್ನಮೆಂಟ್. ಸೊ ಆವಾಗ ಈ ಸ್ಟೇಟ್ ಗವರ್ನಮೆಂಟ್ ಅಧಿಕಾರ ಅಥವಾ ಕೆಲಸಗಳು ಏನಿದೆ ಅದೆಲ್ಲ ಪ್ರೆಸಿಡೆಂಟ್ ಕೈಗೆ ಹೋಗ್ಬಿಡುತ್ತೆ. ಮತ್ತೆ ಪ್ರೆಸಿಡೆಂಟ್ ಯಾವ್ದಾದ್ರು ಲಾ ಮಾಡ್ಕೋಬಹುದು ಆ ಸ್ಟೇಟ್ಗೆ ಸಂಬಂಧಪಟ್ಟಂಗೆ. ಮತ್ತೆ ಇದನ್ನೆಲ್ಲ ಪ್ರೆಸಿಡೆಂಟ್ ಡೈರೆಕ್ಟ್ ಆಗಿ ಬಂದು ಆ ಸ್ಟೇಟ್ ಒಂದು ರಾಜಭವನದಲ್ಲಿ ಕೂತ್ಕೊಂಡು ಮಾಡೋಕ್ಕಾಗಲ್ಲ. ಸೊ ಈ ಪ್ರೆಸಿಡೆಂಟ್ ಪರವಾಗಿ ಗವರ್ನರ್ ಎಲ್ಲ ಅಧಿಕಾರಗಳನ್ನು ಬಳಸಬಹುದು. In 1975 by 38th amendment, Indira Gandhi government kept the decision of president rule away from judicial review. ಈ ಪಾಯಿಂಟ್ ನ ಲಾಸ್ಟ್ ಸ್ಲೈಡ್ಸ್ ನ ಹೇಳಿದೀನಿ. ನ್ಯಾಯಿಕ ವಿಮರ್ಶೆಯಿಂದ ಈ ಒಂದು ಪ್ರೆಸಿಡೆಂಟ್ ರೂಲ್ ನ ಆಚೆ ಇಟ್ಟಿದ್ರು 38 ಅಮೆಂಡ್ಮೆಂಟ್ ಮಾಡೋದ್ರ ಮುಖಾಂತರ ಅಂತ. ಅಂದ್ರೆ ಲಾಸ್ಟ್ ಸ್ಲೈಡ್ಸ್ ಗಳಲ್ಲಿ ಏನ್ ಹೇಳಿದೆ ಅಂತಂದ್ರೆ ನಿಮ್ಗೆ ಅಲ್ಲಿ ನ್ಯಾಷನಲ್ ಎಮರ್ಜೆನ್ಸಿನ ನ್ಯಾಯಿಕ ಪರಾಮರ್ಶೆಯಿಂದ ದೂರ ಇಟ್ಟಿದ್ರು ಅಂತ ಹೇಳಿದ್ದೆ. ಆದ್ರೆ ಅವರು
ಅದೊಂದೇನೆ ಅಲ್ಲ, ಇದು ಸ್ಟೇಟ್ ಎಮರ್ಜೆನ್ಸಿನೂ ಸಹ ಜುಡಿಷಿಯಲ್ ರಿವ್ಯೂ ಇಂದ ಹೊರಗಿಟ್ಟಿರ್ತಾರೆ 38 ಅಮೆಂಡ್ಮೆಂಟ್ ಮಾಡೋದ್ರ ಮುಖಾಂತರ. ಹಂಗೆ 1978 ಅಲ್ಲಿ 44th ಅಮೆಂಡ್ಮೆಂಟ್ ಮಾಡೋದ್ರ ಮುಖಾಂತರ ಮತ್ತೆ ವಾಪಸ್ ಮೊರಾರ್ಜಿ ದೇಸಾಯಿ ಗವರ್ನಮೆಂಟ್ ಏನ್ ಮಾಡುತ್ತೆ, ಜುಡಿಷಿಯಲ್ ರಿವ್ಯೂಗೆ ಒಳಪಡಿಸಬಹುದು ಅಂತ ಹೇಳುತ್ತೆ. ಅದು ಬಂದು 44th ಅಮೆಂಡ್ಮೆಂಟ್ ಮಾಡೋದ್ರ ಮುಖಾಂತರ ಆಗುತ್ತೆ. ಸೊ ಈ ಸ್ಟೇಟ್ ಎಮರ್ಜೆನ್ಸಿ ಸಂಬಂಧಪಟ್ಟಂಗೆ SR ಬೊಮ್ಮಾಯಿ ಕೇಸ್ 1994 ಅದನ್ನ ನೋಡೋದಾದ್ರೆ ಸುಪ್ರೀಂ ಕೋರ್ಟ್ ಕೆಲವು ಡೈರೆಕ್ಷನ್ಸ್ ಗಳನ್ನ ಕೊಡುತ್ತೆ ಪ್ರೆಸಿಡೆಂಟ್ ರೂಲ್ಗೆ ಸಂಬಂಧಪಟ್ಟಂಗೆ. ಸೊ ಅದ್ರಲ್ಲಿ ಏನಂತಂದ್ರೆ, ಈ ರಾಜ್ಯಗಳಲ್ಲಿ ರಾಷ್ಟ್ರಪತಿ ಆಳ್ವಿಕೆಯು ನ್ಯಾಯಿಕ ವಿಮರ್ಶೆಗೆ ಒಳಪಟ್ಟಿರುತ್ತದೆ ಅಂತ ಹೇಳುತ್ತೆ. ಅಂದ್ರೆ ಈಗ ಒಂದ್ ಸ್ಟೇಟ್ ನಲ್ಲಿ ಸ್ಟೇಟ್ ಎಮರ್ಜೆನ್ಸಿನ ಏನಾದ್ರು ರಾಷ್ಟ್ರಪತಿ ಅವರು ಡಿಕ್ಲೇರ್ ಮಾಡಿದ್ರೆ ಯಾವ ರೀಸನ್ಗೆ ಸ್ಟೇಟ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದೀರಾ ಅಂತ ಚೆಕ್ ಮಾಡುತ್ತೆ. ಅಕಸ್ಮಾತ್ ಆ ರೀಸನ್ ಏನಾದ್ರೂ ವ್ಯಾಲಿಡ್ ಇಲ್ಲ ಅಂತಂದ್ರೆ, ಅಂದ್ರೆ ಅನ್ಕಾನ್ಸ್ಟಿಟ್ಯೂಷನಲ್ ಆಗಿದ್ರೆ ಅಥವಾ ಸುಮ್ನೆ ಬೇರೆ ಯಾವುದೋ ಉದ್ದೇಶಕ್ಕೆ ಸ್ಟೇಟ್ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡಿದ್ರೆ, ಆ ಸ್ಟೇಟ್ ಎಮರ್ಜೆನ್ಸಿ ಡಿಕ್ಲೇರ್ ಆಗಿರತಕ್ಕಂತ ಸ್ಟೇಟ್ ಎಮರ್ಜೆನ್ಸಿನ ಕ್ಯಾನ್ಸಲ್ ಮಾಡ್ಬೋದು. ಸೊ ಕ್ಯಾನ್ಸಲ್ ಆದಾಗ ಏನಾಗುತ್ತೆ, ಆ ಹಿಂದೆ ಸ್ಟೇಟ್ ಎಮರ್ಜೆನ್ಸಿ ಡಿಕ್ಲೇರ್ ಆಗಕ್ಕೂ ಹಿಂದೆ ಯಾವ ಗವರ್ನಮೆಂಟ್ ಇರುತ್ತೆ ಅದೇ ಗವರ್ನಮೆಂಟ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ವ್ಯಾಲಿಡಿಟಿ ಆಫ್ ದ ಗವರ್ನಮೆಂಟ್ ಶುಡ್ ಬಿ ಚೆಕ್ಡ್ ಓನ್ಲಿ ಆನ್ ದ ಫ್ಲೋರ್. ಈಗ ರೂಲಿಂಗ್ ಪಾರ್ಟಿ ಇರುತ್ತೆ, ಆಪೋಸಿಟ್ ಪಾರ್ಟಿ ಇರುತ್ತೆ. ಸೊ ಈಗ ಏನ್ ಮಾಡುತ್ತೆ, ಫಾರ್ ಎಕ್ಸಾಂಪಲ್ ಈಗ ರೂಲಿಂಗ್ ಪಾರ್ಟಿನ ಬೀಳಿಸಬೇಕು ಅಂತ ಆಪೋಸಿಟ್ ಪಾರ್ಟಿಯವರು ಈಗ ಗವರ್ನರ್ಗೆ ಹೋಗಿ ಒಂದು ಉದ್ದೇಶ ಇಟ್ಕೊಂಡು, ಬೀಳಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಗವರ್ನರ್ ಹತ್ರ ಹೋಗಿ ಒಂದು ಕಂಪ್ಲೇಂಟ್ ನ ಹೇಳ್ತಾರೆ. ಹಿಂಗೆ ಸರ್ಕಾರಕ್ಕೆ ಶಾಸಕರ ಕೊರತೆ ಇದೆ, ಅಂದ್ರೆ ಬಹುಮತ ಇಲ್ಲ ಅವ್ರ ಹತ್ರ ಅಂತ ಹೇಳ್ತಾರೆ. ಸೊ ಆಗ ಆಪೋಸಿಟ್ ಅವ್ರ ಮಾತನ್ನ ಕೇಳ್ಕೊಂಡು ಡೈರೆಕ್ಟ್ ಆಗಿ ಪ್ರೆಸಿಡೆಂಟ್ಗೆ ರಿಪೋರ್ಟ್ ಮಾಡಿ ಸ್ಟೇಟ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡೋದಲ್ಲ. ಸೊ ಅವರು ಈಗ ಹೇಳ್ದಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ರಾಜ್ಯಪಾಲರು ಫ್ಲೋರ್ ಟೆಸ್ಟ್ ಮಾಡಿಸ್ಬೇಕು. ಅಂತಂದ್ರೆ ಬಹುಮತ ಇದೆಯೋ ಇಲ್ವೋ ಅಂತ ವಿಧಾನಸಭೆಯಲ್ಲಿ ಚೆಕ್ ಮಾಡಬೇಕು. ಇದನ್ನ ಈ SR ಬೊಮ್ಮಾಯಿ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಇಷ್ಟು ಡೈರೆಕ್ಷನ್ಸ್ ಗಳನ್ನ ಕೊಡುತ್ತೆ. ಮೂರನೇ ಎಮರ್ಜೆನ್ಸಿ ಬಂದು ಫೈನಾನ್ಷಿಯಲ್ ಎಮರ್ಜೆನ್ಸಿ. ಇದು ಯಾವ ಆರ್ಟಿಕಲ್ ಅಂಡರ್ ಬರುತ್ತೆ ಅಂದ್ರೆ ಆರ್ಟಿಕಲ್ 360. ಪ್ರೆಸಿಡೆಂಟ್ ಹ್ಯಾಸ್ ದ ಪವರ್ ಟು ಪ್ರೊಕ್ಲೈಮ್ ದ ಫೈನಾನ್ಷಿಯಲ್ ಎಮರ್ಜೆನ್ಸಿ. ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಂದ್ರೆ ಹಣಕಾಸಿನ ತುರ್ತು ಪರಿಸ್ಥಿತಿ. ಇದನ್ನ ನಾವು ಆರ್ಟಿಕಲ್ 360 ಅಂದ್ರೆ ಕಾಲಮ್ 360 ಅಂಡರ್ ನಲ್ಲಿ ಘೋಷಣೆ ಮಾಡ್ತಾರೆ. ಇದನ್ನ ಘೋಷಣೆ ಮಾಡೋದಕ್ಕೆ, ಅವ್ರ ತುರ್ತು ಪರಿಸ್ಥಿತಿನ ಹೇರೋದಕ್ಕೆ ಯಾರಿಗೆ ಪವರ್ ಇದೆ ಅಂತಂದ್ರೆ ಪ್ರೆಸಿಡೆಂಟ್ ಅಂದ್ರೆ ರಾಷ್ಟ್ರಪತಿಗಳಿಗೆ ಪವರ್ ಇರುತ್ತೆ. President can proclaim it when country's financial stability and debt is threatened. ಸೊ ಒಂದು ರಾಷ್ಟ್ರದ ಹಣಕಾಸಿನ ಪರಿಸ್ಥಿತಿ ಯಾವಾಗ ಒಂದು ಸದೃಢವಾಗಿ ಇರೋದಿಲ್ಲ, ಕೆಳಗಡೆ ಹೋಗುತ್ತೆ, ಆ ಟೈಮ್ ನಲ್ಲಿ ಪ್ರೆಸಿಡೆಂಟ್ ಈ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನ ರಾಷ್ಟ್ರದ ಮೇಲೆ ಏರ್ಬೋದಾಗಿರುತ್ತೆ. ದ ಪ್ರೊಕ್ಲಮೇಶನ್ ಆಫ್ ಫೈನಾನ್ಷಿಯಲ್ ಎಮರ್ಜೆನ್ಸಿ ಕ್ಯಾನ್ ಬಿ ಕ್ವಶನ್ಡ್ ಇನ್ ಎನಿ ಕೋರ್ಟ್ ಆಫ್ ಲ್ಯಾಂಡ್. ಸೊ ಈ ಫೈನಾನ್ಷಿಯಲ್ ಎಮರ್ಜೆನ್ಸಿಯನ್ನ ರಾಷ್ಟ್ರಪತಿಗಳು ಹೇರಿದ ಮೇಲೆ ಅದನ್ನ ನೀವು ಯಾವ ಕೋರ್ಟ್ ನಲ್ಲಿ ಬೇಕಾದ್ರೂ ಕ್ವಶನ್ ಅನ್ನ ಮಾಡಬಹುದು. ಈಗ ಫೈನಾನ್ಷಿಯಲ್ ಎಮರ್ಜೆನ್ಸಿಗೆ ಅಪ್ರೂವಲ್ ಅನುಮೋದನೆ ತಗೊಳ್ಳೋದ್ರ ಬಗ್ಗೆ ನೋಡೋದಾದ್ರೆ, ಪಾರ್ಲಿಮೆಂಟ್ ಶುಡ್ ಗಿವ್ ಅಪ್ರೂವಲ್ ಟು ಪ್ರೊಕ್ಲಮೇಶನ್ ಆಫ್ ಇಟ್ಸ್ ಫೈನಾನ್ಷಿಯಲ್ ಎಮರ್ಜೆನ್ಸಿ ವಿತ್ ಇನ್ 2 months ಆಫ್ ಇಟ್ಸ್ ಪ್ರೊಕ್ಲಮೇಶನ್. ಸೊ ಈ ಆರ್ಥಿಕ ಪರಿಸ್ಥಿತಿ ಘೋಷಣೆ ಆಗಿ 2 ತಿಂಗಳು ಒಳಗಡೆ ಪಾರ್ಲಿಮೆಂಟ್ ಅಲ್ಲಿ ಈ ವಿಷಯನ ಮಂಡಿಸಿ, ಸೊ ಅಲ್ಲಿ ಅಪ್ರೂವಲ್ ತಗೋಬೇಕಾಗುತ್ತೆ 2 ಹೌಸ್ ಇಂದನು. ಸೊ ಇದಕ್ಕೆ ನ್ಯಾಷನಲ್ ಎಮರ್ಜೆನ್ಸಿಗೆ ಪ್ರತಿ ವರ್ಷಕ್ಕೆ ಒಂದ್ಸಲ, ಹೀಗೆ ಮತ್ತೆ ಸ್ಟೇಟ್ ಎಮರ್ಜೆನ್ಸಿಗೆ ಪ್ರತಿ 6 ತಿಂಗಳಿಗೆ ಒಂದ್ಸಲ ಹಿಂಗೆ ಅನುಮೋದನೆ ತಗೋಬೇಕಾಗಿತ್ತು. ಬಟ್ ಇದಕ್ಕೆ ಪದೇ ಪದೇ ಅನುಮೋದನೆ ತಗೊಳ್ಳೋ ಅವಶ್ಯಕತೆ ಇಲ್ಲ, ಒಂದ್ಸಲ ತಗೊಂಡ್ರೆ ಸಾಕು. ಮತ್ತೆ ಇದಕ್ಕೆ ಈಗ ನಾವು ನ್ಯಾಷನಲ್ ಎಮರ್ಜೆನ್ಸಿ ಇಂಡೆಫಿನೆಟ್ ಪೀರಿಯಡ್ ವರೆಗೂ ಕಂಟಿನ್ಯೂ ಮಾಡಬಹುದು, ವರ್ಷಕ್ಕೊಂದೊಂದ್ಸಲ ಇದು ಪರ್ಮಿಷನ್ ತಗೊಂತ ಪಾರ್ಲಿಮೆಂಟ್ ಅಲ್ಲಿ. ಹಾಗೆ ಸ್ಟೇಟ್ ಎಮರ್ಜೆನ್ಸಿನ ಪ್ರತಿ 6 ತಿಂಗಳಿಗೆ ಒಂದೊಂದ್ಸಲ ಪರ್ಮಿಷನ್ ತಗೋತೆ. ಮ್ಯಾಕ್ಸಿಮಮ್ ಪೀರಿಯಡ್ 3 ವರ್ಷದ ತನಕ ಎಕ್ಸ್ಟೆಂಡ್ ಮಾಡಬಹುದು. ಆದ್ರೆ ಇದಕ್ಕೆ ಮ್ಯಾಕ್ಸಿಮಮ್ ಟೈಮ್ ಲಿಮಿಟ್ ಅನ್ನೋದೇ ಇಲ್ಲ. ಅಂದ್ರೆ ಇದು ಸಹ ಇಂಡೆಫಿನೈಟ್ ಪೀರಿಯಡ್ ತನಕ ಎಕ್ಸ್ಟೆಂಡ್ ಮಾಡ್ಕೊಂತ ಹೋಗ್ಬೋದು. ನ್ಯಾಷನಲ್ ಎಮರ್ಜೆನ್ಸಿ ಮತ್ತೆ ಫೈನಾನ್ಷಿಯಲ್ ಎಮರ್ಜೆನ್ಸಿ ಇವೆರಡನ್ನು ಇಂಡೆಫಿನೈಟ್ ಪೀರಿಯಡ್ ವರೆಗೂ ಎಕ್ಸ್ಟೆಂಡ್ ಮಾಡ್ಕೊಂತ ಹೋಗ್ಬೋದು. ಬಟ್ ಇನ್ ಕೇಸ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ ಏನಿರುತ್ತೆ, ಪ್ರತಿ ವರ್ಷಕ್ಕೆ ಒಂದ್ಸಲನು ಆದ್ರೂ ಅದು ಪರ್ಮಿಷನ್ ಇದು ವಿಷಯ ಮಂಡಿಸಿ ಪಾರ್ಲಿಮೆಂಟ್ ಅಲ್ಲಿ ಅನುಮೋದನೆ ತಗೋಬೇಕು. ಇಲ್ಲಿ ಒಂದ್ಸಲ ಅನುಮೋದನೆ ತಗೊಂಡ್ರೆ ಮುಗೀತು. ಇದನ್ನ ಹೀಗೆ ಎಷ್ಟು ವರ್ಷಗಳು ಬೇಕೋ ಅಷ್ಟು ವರ್ಷಗಳ ತನಕ ಸಹ ಕಂಟಿನ್ಯೂ ಮಾಡ್ಕೊಂತ ಹೋಗ್ಬೋದು. ದೇರ್ ಇಸ್ ನೋ ಮ್ಯಾಕ್ಸಿಮಮ್ ಟೈಮ್ ಲಿಮಿಟ್ ಫಾರ್ ಫೈನಾನ್ಷಿಯಲ್ ಎಮರ್ಜೆನ್ಸಿ. ಸೊ ಈಗ ಎಫೆಕ್ಟ್ಸ್ ಆಫ್ ಫೈನಾನ್ಷಿಯಲ್ ಎಮರ್ಜೆನ್ಸಿ, ಆರ್ಥಿಕ ತುರ್ತು ಪರಿಸ್ಥಿತಿಯ ಪರಿಣಾಮಗಳು ಏನು ಅಂತ ನಾವು ನೋಡೋದಾದ್ರೆ, ಸೊ ಈಗ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಎಂಪ್ಲಾಯ್ ಆಗಿದ್ರೆ ಅಥವಾ ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯಿ ಅವರು ತಗೋತಾ ಇರುವಂತಹ ವೇತನದಲ್ಲಿ ರಿಡಕ್ಷನ್ ಮಾಡ್ಬೋದು, ಅಂದ್ರೆ ಕಡಿಮೆ ಮಾಡ್ಬೋದು. ಮತ್ತೆ ಅವ್ರಿಗೆ ಸಿಗ್ತಾ ಇರುವಂತಹ ಇತರ ಸೌಲಭ್ಯಗಳು, ಮೀನ್ಸ್ ವಸತಿ ಸೌಲಭ್ಯಗಳಾಗಿರ್ಬೋದು ಅಥವಾ
ಅಲೋಯನ್ಸ್ಗಳು ತುಂಬಾ ಡಿಫ್ರೆಂಟ್ ಆಗಿ ಎಲ್ಲ ಅಲೋಯನ್ಸ್ಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಡಿಡಕ್ಟ್ ಮಾಡ್ಬೋದು. ನೆಕ್ಸ್ಟ್ ಬಂದು ರಿಸರ್ವೇಶನ್ ಆಫ್ ಮನಿ ಬಿಲ್ಸ್ ಆಫ್ ಸ್ಟೇಟ್ ಫಾರ್ ದ ಕನ್ಸಿಡರೇಷನ್ಸ್ ಆಫ್ ಪ್ರೆಸಿಡೆಂಟ್ ಅಂತಂದ್ರೆ ರಾಜ್ಯ ಶಾಸಕಾಂಗದ ಅನುಮೋದನೆ ಪಡೆದ ನಂತರ ಎಲ್ಲ ಹಣಕಾಸು ಮಸೂದೆಗಳನ್ನು ರಾಷ್ಟ್ರಪತಿಗಳ ಪರಿಗಣನೆಗೆ ಕಾಯ್ದಿರಿಸುವಂತೆ ನಿರ್ದೇಶನ ನೀಡಬಹುದು. ಅಂತಂದ್ರೆ ಇದು ಸ್ಟೇಟ್ ಗವರ್ನಮೆಂಟ್ ಅಲ್ಲಿ ಈ ಬಜೆಟ್ ಎಲ್ಲ ಮಂಡಿಸ್ತಾರಲ್ಲ, ಸೊ ಆಗ ಫೈನಾನ್ಷಿಯಲ್ ಬಿಲ್ಗಳನ್ನ ಫಸ್ಟ್ ರಾಷ್ಟ್ರಪತಿಗಳಿಗೆ ಪರ್ಮಿಷನ್ಗೋಸ್ಕರ ಕಾಯ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಟಾಪಿಕ್ ಬಂದು ಪ್ರೈಮ್ ಮಿನಿಸ್ಟರ್ ಅಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್. ಇದನ್ನ ನಾವು ನಾಳೆ ನೋಡೋಣ. ಓಕೆ, ಇವತ್ತೊಂದು ಕ್ಲಾಸ್ ಇಷ್ಟೇ ಮುಗೀತು. ಥ್ಯಾಂಕ್ ಯು.